ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇವತ್ತು ನನ್ನ ಮಗ ಗ್ರಾಜ್ಯುಯೇಷನ್ ಪರೀಕ್ಷೆನ ಪೂರ್ಣ ಮಾಡಿದ್ದಾನೆ. ಇವತ್ತು ನನ್ನ ಮಗ ಗ್ರಾಜ್ಯುಯೇಷನ್ ಪರೀಕ್ಷೆ ಪೂರ್ಣ ಮಾಡಿದ್ದಾನೆ. ಇವತ್ತು ನನ್ನ ಮಗ ಗ್ರಾಜ್ಯುಯೇಷನ್ ಪರೀಕ್ಷೆನ ಪೂರ್ಣ ಮಾಡಿದ್ದಾನೆ. ಪರೀಕ್ಷೆ ಪೂರ್ಣ ಮಾಡಿದ್ದಾನೆ. ಅಪ್ಪ, ಯಾಕೋ ನೆನಪಾಗ್ತಾ ಇದೆ. ನಾನು ರಿಟೈರ್ಡ್ ಆದಾಗ ಜೊತೆಗೆ ಸೇನೆನ ಬಿಟ್ಟು ಹೊರಗೆ ಬರೋ ಹೊತ್ತಲ್ಲಿ ಒಬ್ಬ ಮೇಲ್ವರ್ಗದ ಅಧಿಕಾರಿ ನನ್ನ ಮುಂದೆ ನಿಂತು, ಅಯ್ಯೋ ಇವನು ಕೆಳವರ್ಗದವನು, ಇವನಿದ್ದ ಮನೆನ ಶುದ್ಧೀಕರಣ ಮಾಡಿ, ಇವನಿದ್ದ ಮನೆನ ನೀರು ಹಾಕಿ ತೊಳಿರಿ, ಹೊಸ ಸಾಹೇಬ್ರು ಬರ್ತಾ ಇದ್ದಾರೆ, ಈ ಮನೆನ ಚೆನ್ನಾಗಿ ತೊಳಿರಿ, ಹಾಗೆ ಗಂಜಲ ಹಾಕಿ ಸ್ವಚ್ಛ ಮಾಡಿ. ಇವತ್ತು ಸಂಜೆ ಇಲ್ಲಿರೋದಕ್ಕೆ ಹೊಸ ಆಫೀಸರ್ ಬರ್ತಾ ಇದ್ದಾರೆ, ಶುದ್ಧೀಕರಣ ಮಾಡೋದು ಅವಶ್ಯಕತೆ ಇದೆ. ರಿಟೈರ್ಡ್ ಸುಬೇದರ ರಾಮ್ಜಿ ಆಗಿದ್ರು ಏನು ಮಾಡಕ್ಕಾಗ್ಲಿಲ್ಲ. ಜೀವನ ಪೂರ್ತಿ ತಿರಸ್ಕಾರನೇ ನೋಡಿದ್ದೀನಿ. ಬರೀ ತಿರಸ್ಕಾರ. ಆದ್ರೆ ಇವತ್ತು ನನಗೆ ಗೌರವ ಸಿಗ್ತಾ ಇದೆ. ಅದು ನಿನ್ನಿಂದ. ಹೆಜ್ಜೆ ಹೆಜ್ಜೆಗೂ ಕಷ್ಟಗಳನ್ನ ಅನುಭವಿಸಿ ಇವತ್ತು ಗ್ರಾಜ್ಯುಯೇಷನ್ ಪರೀಕ್ಷೆ ಬರೆದು ಬಂದಿದೀಯಾ. ನೀನು ಪರೀಕ್ಷೆ ಬರೆದು ವಾಪಸ್ ಬರೋದನ್ನ ಜನ ಹೂ ಹಾಕಿ ಸ್ವಾಗತ ಮಾಡಿದ್ದಾರೆ. ನಿನಗೆ ತೋರಿಸಿದ ಪ್ರೀತಿ ನೋಡಿದ್ರೆ ನನಗೆ ಗೌರವ ಕೊಟ್ಟಂಗಾಗ್ತಿತ್ತು. ಎಷ್ಟು ವರ್ಷ ಈ ಜನ ಬರೀ ನನಗೆ ನೋವೇ ಕೊಟ್ಟಿದ್ದಾರೆ. ಹೀಗಾದ್ರೆ ಮರ್ತೋಯ್ತು, ಎಲ್ಲಾನು ಮರ್ತೋಯ್ತು. ಎಲ್ಲ ಗೌರವನೂ ನಿಮಗೆ ಅರ್ಪಣೆಪ್ಪ, ಎಲ್ಲ ನಿಮಗೆ ಅರ್ಪಣೆ. ಮಗ ಅನ್ನೋ ಕಾರಣಕ್ಕೆ ವಾಪಸ್ ಬಂದಿಲ್ಲ ನಾನು. ನೀವು ಬಾ ಅಂತ ಕರೆದಿದ್ದಕ್ಕೆ ನಾನು ವಾಪಸ್ ಬಂದಿದ್ದೀನಿ. ಬಾಲ ಅಷ್ಟು ಬೇಜವಾಬ್ದಾರಿ ವ್ಯಕ್ತಿ ಅಲ್ಲ, ಅಪ್ಪನ ಅರ್ಥ ಮಾಡ್ಕೊಂಡಿರೋಷ್ಟು ಬೇಜವಾಬ್ದಾರಿ ವ್ಯಕ್ತಿ ಅಲ್ಲ. ಇಲ್ಲೇ ಇರ್ತೀನಿ, ಆದರೆ ನಾನು ಕರುಣಾನ್ ಬಿಟ್ಟ ಮೇಲೆ ಇಲ್ಲಿರೋದು.
ಏನ್ ಮಾಡ್ತಿದ್ದೀರಾ? ಎಡ್ಗೈಯಲ್ಲಿ ಬರೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅದೇ ಯಾಕೆ? ಮುಂದೇನು ಬಲಗೈಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದು ಕೈನಲ್ಲಿ ಬರಿಬೋದಲ್ವಾ ಅವಾಗ? ಪ್ರತಿ ಸಲನೂ ನೀನೇ ನನ್ನ ಜೊತೆಗಿರಕ್ಕಾಗಲ್ವಲ್ಲ. ತಗೋ. ಅಚ್ಚರಿ, ಏನ್ ಬರೀತಿದ್ದೀರಾ? ಪ್ರತಿ ಪುಸ್ತಕದಲ್ಲೂ ಬರೀತಿದ್ದೀನಿ ಧನ್ಯವಾದ ಅಂತ. ನನ್ನ ವಿದ್ಯಾಭ್ಯಾಸಕ್ಕೆ ಈ ಪುಸ್ತಕಗಳು ಬಹಳ ಸಹಾಯ ಮಾಡಿವೆ. ಅದಕ್ಕೆ ಪುಸ್ತಕಕ್ಕೆ ಧನ್ಯವಾದ ಹೇಳ್ತಿದ್ದೀರಾ? ಹೌದು ರಮ. ಒಬ್ಬ ವ್ಯಕ್ತಿಯ ಸ್ವಭಾವ ಸಾಪೇಕ್ಷವಾಗಿದ್ರೆ ಆ ಸ್ವಭಾವ ಇನ್ನಷ್ಟು ಮುಂದುವರಿಯುತ್ತೆ. ಅದಕ್ಕೆ ಧನ್ಯವಾದ ಬರೀತಿದ್ದೀನಿ. ಅದು ನೀವ್ ಹೇಳಿದ್ದು ನನಗೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಕೃತಜ್ಞತೆ ಕೂಡ ಒಂದು ಭಾವ ಅಲ್ವಾ? ಆ ಭಾವ ಪ್ರಾಮಾಣಿಕವಾಗಿದ್ರೆ ಅದು ಪ್ರತಿಯೊಬ್ಬರಿಗೂ ಸಲ್ಲಬೇಕು. ಪ್ರತಿ ವ್ಯಕ್ತಿಗೂ, ಪ್ರತಿ ವಸ್ತುವಿಗೂ, ಪ್ರತಿಯೊಂದಕ್ಕೂ ಸಲ್ಲಬೇಕು. ಆ ಭಾವ ಪ್ರಾಮಾಣಿಕವಾಗಿಲ್ಲದೆ ಇದ್ರೆ ಅದರರ್ಥ ಆ ವ್ಯಕ್ತಿಯ ವ್ಯಕ್ತಿತ್ವ, ಭಾವ ಡೋಂಗಿ ಅನ್ನಿಸ್ಕೊಡುತ್ತೆ. ನೀವ್ ನನಗೆ ಅರ್ಥ ಮಾಡಿಸಿದ್ದು ಅಷ್ಟು ಸುಲಭ ಅಲ್ಲ. ಹೌದು, ಸುಲಭ ಅಲ್ಲ, ಆದ್ರೆ ಇದೇ ಸತ್ಯ. ಜಗತ್ತಿನ ಫಿಲಾಸಫಿನ ಪ್ರತಿ ಹಂತದಲ್ಲೂ ಅನುಷ್ಠಾನ ಮಾಡ್ಲಿಕ್ಕಾಗದೇ ಇರ್ಬೋದು. ಆದ್ರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು. ಅದ್ಕೊಡು. ಈಗ ನಾಳೆಯಿಂದ ಏನ್ ಮಾಡ್ತೀರಾ? ಅದೇ ಯೋಚನೆ ಮಾಡ್ತಿದ್ದೆ. ಬರ್ದಿರೋ ಪರೀಕ್ಷೆ ಫಲಿತಾಂಶ ಬರೋ ತನಕ ಎಲ್ಲೋ ಒಂದ್ ಕಡೆ ಕೆಲಸ ಹುಡ್ಕೊಳ್ಳೋಣ ಅಂತಿದ್ದೆ. ಒಂದ್ಸಲ ಫಲಿತಾಂಶ ಬಂದ ಮೇಲೆ ಮುಂದೇನ್ ಮಾಡ್ಬೇಕು ಅಂತ ನೋಡಿದ್ರಾಯ್ತು. ಮತ್ತೆ ನೀವ್ ಮಾತು ಕೊಟ್ಟಿದ್ರಲ್ಲ, ಅದ್ರ ಬಗ್ಗೆ? ನಾನ್ಯಾವ ಮಾತು ಕೊಟ್ಟಿದ್ದೆ? ನೀವ್ ನನಗ್ ಮಾತು ಕೊಟ್ಟಿದ್ರ ಬಗ್ಗೆ ಮರ್ತು ಬಿಟ್ರಾ? ಮರ್ತು ಹೋಗಿದೆ. ಏನ್ ಹೇಳು? ಇಲ್ವಾ? ಏನಿಲ್ಲ. ರಮಾ, ರಮಾ, ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕರುಣ ಈ ಹಂತಕ್ಕೆ ಹೋಗ್ತಾಳೆ ಅಂತ. ಏನ್ ಕರುಣ, ಹೇಗನ್ನಿಸ್ತಿದೆ ಇವೆಲ್ಲ? ಕಷ್ಟ ಅನ್ಸ್ತಿದೆ ಅತ್ತೆ. ಈ ಉತ್ತರ ನಿಮಗ್ ಮಾತ್ರ. ನೀವ್ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ತನ್ನಿಡೀ ಜೀವನ ಪೂರ್ತಿ ಅವಮಾನಗಳಿಂದಾನೇ ಬೆಂದಿರೋ ಹೆಂಗಸು ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾಳೆ. ಮುಂದೆ ನೋಡ್ತಿರೋ ಏನೇನಾಗತ್ತೆ ಅಂತ. ಮುಂದೆ ಏನೂ ಆಗಲ್ಲ. ಯಾಕೆ ಅಂದ್ರೆ ನಾನೆಲ್ಲ ಸರಿ ಮಾಡ್ಕೋತೀನಿ. ಸರಿ ಆಗೋದಿಕ್ಕೆ ನಾನ್ ಬಿಡೋದಿಲ್ವಲ್ಲ. ಸರಿ, ಹಾಗಾದ್ರೆ ಮುಂದೆ ನೀವೇ ನೋಡಿ ನಾನೇನ್ ಮಾಡ್ತೀನಿ ಅಂತ. ಇದ್ರ ಅರ್ಥ
ಇದೆಲ್ಲ ಅತ್ತೆ ಬೇಕು ಅಂತಾನೆ ಮಾಡಿರೋದು ಅಕ್ಕನ ಜೊತೆ. ಮತ್ತೆ ಇದೆಲ್ಲ ಅಕ್ಕಂಗೆ ಗೊತ್ತಿತ್ತು. ನೀವಿಬ್ರು ಯಾಕೆ ಹೀಗ್ ಮಾಡ್ತಿದ್ದೀರಾ? ಏಯ್, ನೀನ್ ಮಧ್ಯೆ ಬರ್ದೇ ಇರೋದೇ ವಾಸಿ ಇಲ್ಲಿ. ಆದ್ರೆ ಅತ್ತೆ, ಒಂದೇ ಮನೇಲಿ ಇದ್ಕೊಂಡು ಅವ್ರ ಬಗ್ಗೆ ಮಾತಾಡೋದು, ಇಷ್ಟೊಂದು ದ್ವೇಷ ಮಾಡೋದು ನಿಮಗ್ ಶೋಭೆ ತರಲ್ಲ. ನಿಮ್ಗೂ ಶೋಭೆ ತರಲ್ಲ. ಒಂದೇ ಮನೇಲಿದ್ದು ನಿಮ್ ಮೇಲೆ ಎಷ್ಟೇ ದ್ವೇಷ ಸಾಧಿಸಿದ್ರು ನಾಚಿಕೆ ಇಲ್ದೆ ಇಲ್ಲೇ ಬಿದ್ದಿದ್ದೀರಲ್ಲ ನೀವು. ಅತ್ತೆ ಸಾಕ್ ಮಾಡಿ, ಹೋಗಿ ಇಲ್ಲಿಂದ. ರಮಂಗ್ ನಾನೆಲ್ಲ ಹೇಳ್ಕೊತೀನಿ. ಆದ್ರೆ ಒಂದು, ನಮ್ಮಿಬ್ರು ಮಧ್ಯೆ ನಡೀತಿರೋ ಈ ಎಲ್ಲ ಮಾತುಕತೆ ಇನ್ನೂ ಕೂಡ ಹೀಗೆ ಮುಂದುವರಿಯುತ್ತೆ. ಅಕ್ಕ, ಅತ್ತೆ ಯಾವಾಗ್ಲೂ ಜಗಳ ಮಾಡ್ತಾರೆ. ಎಲ್ಲರ ಬಗ್ಗೆನೂ ಅವ್ರ ಮನ್ಸಲ್ಲಿ ವಿಷ ತುಂಬಿಕೊಂಡಿದೆ. ಆದ್ರೆ ನೀವ್ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ರಮ, ಭೀಂಬಾವ ತಮ್ಮ ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಾರಲ್ಲ, ಹಾಗೆ ನನ್ನ ಸಿದ್ಧಾಂತಕ್ಕೋಸ್ಕರ ನಾನು ಅತ್ತೆ ವಿರುದ್ಧ ಹೋರಾಟ ಮಾಡ್ತೀನಿ. ಮತ್ತೆ ನೋಡು, ನನ್ನ ಮೇಲಾಣೆ, ನನ್ನ ಮತ್ತೆ ಅತ್ತೆ ಮಧ್ಯೆ ನಡೀತಿರೋ ಈ ವಿಚಾರನ ನೀನ್ ಯಾರ ಹತ್ರನೂ ಹೇಳ್ಬಾರ್ದು. ಅಲ್ಲ, ಏನ್ ಹೇಳ್ತಿದ್ದೀರಾ ಅಕ್ಕ? ರಮ, ನೋಡು, ನನ್ನ ಮೇಲಾಣೆ, ತಲೆ ಮೇಲೆ ತಲೆ ಬಿದ್ರೂ ನೀನ್ ಈ ವಿಷಯನ ಯಾರಿಗೂ ಹೇಳೋ ಹಾಗಿಲ್ಲ. ರಾಮ್ಜಿ, ಅಭಿನಂದನೆಗಳು. ನಿನಗೂ ಸಹ. ನಾನು ಅನ್ಕೊಂಡೆ ಮನೆಗೆ ಬಂದು ಅಭಿನಂದನೆ ಹೇಳಬೇಕು ಅಂತ, ಆದ್ರೆ ನಾನು ಬಂದ್ರೆ ಮನೇಲಿ ರಂಪ ಆಗುತ್ತೆ. ಜೀಜಾಬಾಯಿ ಏನೋ ಮಾತಾಡೋದು, ಅದಕ್ಕೆ ನಾನು ಉತ್ತರ ಕೊಡೋದು, ಭೀಮನ್ ವಿಷಯಕ್ಕೆ ಮಾತಿಗೆ ಮಾತು ಬೆಳೆಯೋದು, ಆಮೇಲೆ ಜಗಳ ಶುರು ಆಗುತ್ತೆ. ಅದಕ್ಕೆ ನಿನ್ನ ನೋಡ್ಕೊಂಡು ಮಾತಾಡಿಸಿ ಅಭಿನಂದನೆ ಹೇಳಿ ಹೋಗೋಣ ಅಂತ ಬಂದೆ. ಬಾಲನು ಮನೆಗೆ ವಾಪಸ್ ಬಂದ. ಮತ್ತೆ ಭೀಮನ ಗ್ರಾಜ್ಯುಯೇಷನ್ ಪರೀಕ್ಷೆ ಕೂಡ ಮುಗೀತು. ಹೌದು ಮೀರಾ, ಎರಡಕ್ಕೂ ಸಂತೋಷ ಇದೆ. ಆದ್ರೆ ಒಂದ್ ಚಿಂತೆ ಕಾಡ್ತಿದೆ. ಏನ್ ಚಿಂತೆ? ಭೀಮನ್ ಭವಿಷ್ಯದ ಬಗ್ಗೆ. ಅರ್ಥ ಆಗ್ಲಿಲ್ಲ ನನ್ಗೆ. ನೋಡಲ್ಲಿ, ನೋಡ್ದೆ. ಕುತ್ಕೊಂಬೀರಾ. ಮೀರಾ, ಇವತ್ತಿಗೆ ಎಲ್ಲ ಪರೀಕ್ಷೆ ಮುಗಿದ್ರು, ಆದರೆ ಭೀಮ ಇನ್ನೂ ಓದ್ತಾನೇ ಇದ್ದಾನೆ. ಭೀಮ ಓದೋದನ್ನ ಹೀಗೆ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಸರಿ ಬರುತ್ತಾ? ಅವನ ಪ್ರತಿಭೆಗೆ ಇಷ್ಟು ಸಾಕು ಅಂತೀಯ? ಖಂಡಿತ ಸಾಕಾಗಲ್ಲ. ಆದ್ರೆ ರಾಮ್ಜಿ, ಮಹಾರಾಜರು ವಿದ್ಯಾರ್ಥಿ ವೇತನ ಕೊಟ್ಟಾಗ ಕೆಲವು ಷರತ್ತುಗಳನ್ನ ಹಾಕಿದ್ರಲ್ವಾ, ಅದಕ್ಕೆ ಭೀಮ ಸಹಿ ಕೂಡ ಹಾಕಿದಾನೆ. ಅದಕ್ಕೆ ನಾನು ಅವತ್ತೇ ಹೇಳ್ದೆ, ಬೇಡ ಈ ವಿದ್ಯಾರ್ಥಿ ವೇತನ ತಗೋಬೇಡ ಅಂತ. ಭೀಮರಾವ್, ಇದರಲ್ಲಿ ಬರ್ದಿದೆ, ನಿನ್ನ ಪದವಿ ಮುಗಿಯೋ ತನಕದ ಪೂರ್ತಿ ಖರ್ಚು ನಮ್ಮ ಬರೋಡಾ ಸಂಸ್ಥಾನ ವಹಿಸಿಕೊಳ್ಳುತ್ತೆ. ಆದರೆ ಒಂದು ಷರತ್ತು,
ನಿನ್ನ ಓದು ಮುಗೀತಾ ಇದ್ದ ಹಾಗೆ ನೀನು ಬರೋಡಾಗಿ ಬಂದು ನಿನ್ನ ಸರ್ಕಾರಿ ಸೇವೆಗೆ ಸೇರ್ಕೋಬೇಕು. ಈ ಷರತ್ತು ನಿನಗೆ ಒಪ್ಪಿಗೆ ಆದರೆ ಇದಕ್ಕೆ ಸಹಿ ಹಾಕು. ಭೀಮಾ, ವಿಷಯ ಏನು ಅಂತಂದರೆ ಬರೀ ನೀನು ಗ್ರಾಜ್ಯುಯೇಷನ್ ಮುಗಿಸೋದಷ್ಟೇ ಅಲ್ಲ. ನೀನು ಗ್ರಾಜ್ಯುಯೇಷನ್ ಮುಗಿಸಿದಾದ್ಮೇಲೆ ನೀನೇನಾದರೂ ಇಲ್ಲಿ ಕೆಲಸಕ್ಕೆ ಸೇರಿದ್ರೆ ನೀನು ಮುಂದಕ್ಕೆ ಓದೋದಕ್ಕೂ ಆಗಲ್ಲ. ಇವತ್ತೇನಾದರೂ ವಿದ್ಯಾರ್ಥಿ ವೇತನ ಸಿಗ್ಲಿಲ್ಲ ಅಂದ್ರಪ್ಪ ಇಡೀ ವರ್ಷ ಹಾಳಾಗ್ಬಿಡುತ್ತೆ. ಒಂದು ವರ್ಷ ಬಿಟ್ಟು ಓದಿದ್ರೆ ಆಯಿತು, ಅಲ್ಲಿವರೆಗೂ ಓದ್ತಾ ಇರು. ಒಂದು ವರ್ಷದಲ್ಲಿ ಹಣನ ಹೇಗಾದರೂ ಮಾಡಿ ಹೊಂದಿಸಿದ್ರಾಯ್ತು. ನಾನು ಸಹಿ ಮಾಡೋದಕ್ಕೆ ತಯಾರಾಗಿದ್ದೀನಿ. ರಾಮ್ಜಿ, ಭೀಮ್ರಾವ್ಗೆ ಸಹಿ ಹಾಕಕ್ ಬಿಡಿ. ಇದರಿಂದ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಮಾಡೋದಕ್ಕೆ ಬಿಡಿ ಅಪ್ಪ. ಬಹಳ ಕಷ್ಟದಿಂದ ಈ ಅವಕಾಶ ನನ್ನ ಕೈಗೆ ಸಿಕ್ಕಿದೆ. ಇದು ಕೈ ತಪ್ಪೋದ್ರೆ ಬೇರೆ ದಾರಿನೇ ಇರಲ್ಲ ಅಪ್ಪ. ಭೀಮಾ ಏನಾದರೂ ವಿದ್ಯಾರ್ಥಿ ವೇತನ ತಗೊಳ್ಳದೇ ಇದ್ದಿದ್ರೆ ಅದರಿಂದ ಮುಂದಕ್ಕೆ ಅವನಿಗೆ ಗ್ರಾಜ್ಯುಯೇಷನ್ ಮುಗಿಸೋದಕ್ಕೆ ಆಗ್ತಾನೆ ಇರಲಿಲ್ಲ ಅಂತ ಏನಿಲ್ಲ. ಖಂಡಿತ ಮುಗಿಸ್ತಾ ಇದ್ದ. ಹಬ್ಬಬ್ಬ ಅಂದರೆ ಒಂದು ವರ್ಷ ತಡ ಆಗ್ತಾ ಇತ್ತೇನೋ, ಇನ್ನಷ್ಟು ಕಷ್ಟ ಆಗ್ತಿತ್ತೇನೋ, ಆದರೆ ಖಂಡಿತ ಮುಗಿಸ್ತಿದ್ದ. ಮಹಾರಾಜರು ಹಾಗೆ ಷರತ್ತಿನ ಪ್ರಕಾರ ಭೀಮನ ಗ್ರಾಜ್ಯುಯೇಷನ್ ಮುಗಿದ್ಮೇಲೆ ಮಹಾರಾಜರು ಕೈ ಕೆಳಗೆ ಕೆಲಸ ಮಾಡಬೇಕು. ಮಾಡೋದು ಬೇಡ ಅಂತ್ಯಾ? ಬೇಡ ಮೀರಾ, ನಾನು ಭೀಮನ್ನ ಇಷ್ಟೊಂದು ಕಷ್ಟಪಟ್ಟು ಓದಿಸಿದ್ದು ಎಲ್ಲ ಒಂದು ಕಡೆ ಕೆಲಸ ಮಾಡ್ಕೊಂಡಿರ್ಲಿ ಅಂತಲ್ಲ, ತನ್ನನ್ನು ತಾನು ರೂಪಿಸ್ಕೋಬೇಕು ಅಂತ. ಭೀಮ ಎಷ್ಟು ಬೆಳಿಬೇಕು ಅಂದರೆ ಈ ಸಮಾಜಕ್ಕಾಗಿ ಅವನು ಬದುಕಬೇಕು, ಸಮಾಜದಲ್ಲಿನ ವ್ಯವಸ್ಥೆಯನ್ನು ಬದಲಾಯಿಸಬೇಕು. ಇದಕ್ಕೋಸ್ಕರನೇ ಭೀಮ ಇನ್ನೂ ಓದಬೇಕು. ಆದ್ರೆ ರಾಮ್ಜಿ, ಆ ಷರತ್ತಿನ ವಿಷಯ ಏನ್ ಮಾಡೋದು? ಮಹಾರಾಜರು ಭೀಮನ ಕೊಟ್ಟರು ಅಷ್ಟು ವಿದ್ಯಾರ್ಥಿ ವೇತನನ ಹೇಗಾದ್ರೂ ಮಾಡಿ ಅವರಿಗೆ ವಾಪಸ್ ಕೊಟ್ಬಿಡೋಣ ಮೀರಾ. ಕೈ ಮುಗಿದು ಕೇಳ್ಕೊಳ್ಳೋಣ ಅವ್ರನ್ನ, ನನ್ನ ಮಗನ್ನ ಈಗಲೇ ಕೆಲಸದ ಒತ್ತಡಕ್ಕೆ ಸಿಕ್ಕಾಕ್ಸ್ಬೇಡಿ ಅಂತ. ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ? ಗೊತ್ತಿಲ್ಲ ಮೀರಾ, ಆದರೆ ಹೇಗೋ ಒಂದು ಮಾಡಲೇಬೇಕು. ಮೀರಾ, ನಾನು ಕೇಳಿದ್ದೀನಿ, ಈ ದುಡ್ಡಿರೋ ಶ್ರೀಮಂತರ ಹತ್ರ ಒಂದು ಕಚೇರಿ ಅಂತ ಇರುತ್ತೆ. ಅಲ್ಲಿ ವಿದೇಶದಲ್ಲಿ ಓದಕ್ಕೆ ಬೇಕಾಗಿರೋ ಮಾಹಿತಿನ ಕೊಡ್ತಾರಂತೆ. ಯೋಚನೆ ಮಾಡ್ತಾ ಇದ್ದೀನಿ, ನಾನೊಂದ್ಸಲ ಹೋಗಿ ಬರಲ್ಲ ಅಲ್ಲಿ ಅಂತ. ಏನಂತೀಯ? ರಾಮ್ಜಿ, ಇನ್ನೂ ಎಷ್ಟು ಒದ್ದಾಡ್ತೀರಾ? ನಿಮ್ಗೂ ವಯಸ್ಸಾಗ್ತಾ ಇದೆ, ನಿಮ್ಮ ಆರೋಗ್ಯ ಕೂಡ ಸರಿ ಇಲ್ಲ. ಮೀರಾ, ನನಗೊಂದು ಕನಸಿದೆ. ಭೀಮಾ ಮುಂದಿನ ವಿದ್ಯಾಭ್ಯಾಸ ವಿದೇಶದಲ್ಲಿ ಮಾಡಬೇಕು. ಭೀಮನ್ನ ಖಂಡಿತವಾಗ್ಲೂ ವಿದೇಶಕ್ಕೆ ನಾನು ಕಳಿಸ್ಕೊಡ್ತೇನೆ. ಇದು ನನ್ನ ಜೀವನದ ಕೊನೆ ಹೋರಾಟ. ಇದರಲ್ಲಿ ನಾನು ಖಂಡಿತ ಸೋಲಲ್ಲ. ಹಾ ಮೀರಾ, ಆದರೆ ಭೀಮನಿಗೆ ಈ ವಿಷಯದ ಬಗ್ಗೆ ಈಗಲೇ ಗೊತ್ತಾಗೋದು ಬೇಡ. ಭೀಮನ ತಂದೆಯಾಗಿ ನನ್ನ ಇಡೀ ಸರ್ವಸ್ವನೇ ಅವನಿಗೆ ಕೊಡ್ತೀನಿ. ಅವನ ಹೃದಯದಲ್ಲಿ ದೊಡ್ಡ ಕನಸಿನ ಬೀಜನ ಬಿತ್ತೀನಿ. ಅವನ ಕನಸು ಹೆಮ್ಮರವಾಗಿ ಬೆಳೆಯೋ ತನಕ ನಾನು ಅವನ ಜೊತೆಲೇ ಇರ್ತೀನಿ.